ಇಂಡಿಗೋ ಫ್ಲೈಟ್ನ ಸಮಸ್ಯೆ ಹಲವು ರೀತಿಯಾದಂಥ ತೊಂದರೆಗಳನ್ನು ತಂದಿಟ್ಟಿದೆ. ಅದರ ಎಫೆಕ್ಟ್ ಈಗ BMTC ಮೇಲೂ ಕೂಡ ಆಗಿದೆ. ಹೌದಾ? ಹೆಂಗೆ ನೋಡಿ. ಬಿಎಂಟಿಸಿಗೆ ತಟ್ಟಿದ ಇಂಡಿಗೋ ಫ್ಲೈಟ್ ಸಮಸ್ಯೆ ಎಫೆಕ್ಟ್. ಒಂದೇ ವಾರಕ್ಕೆ ಬಿಎಂಟಿಸಿಗೂ ತಟ್ಟಿದ ಫ್ಲೈಟ್ ಎಫೆಕ್ಟ್. ಇಂಡಿಗೋ ಸಮಸ್ಯೆ ಈಗ BMTC ಮೇಲೂ ಕೂಡ ಎಫೆಕ್ಟ್ ತಂದಿದೆ. ಈಗ ನಾನು ಮೆಜೆಸ್ಟಿಕ್ನಲ್ಲಿದ್ದೇನೆ. ಮೆಜೆಸ್ಟಿಕ್ನಿಂದ ಏನು ವಿಮಾನ ನಿಲ್ದಾಣಗಳಿಗೆ ವೋಲ್ವೋ ಬಸ್ಗಳೇನು ಹೋಗ್ತವೆ, ಆ ವೋಲ್ವೋ ಬಸ್ಗಳಲ್ಲಿ ಓಡಾಡುವಂಥ ಪ್ರಯಾಣಿಕರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗಿದೆ. ಇದರ ಎಫೆಕ್ಟ್ ಕೂಡ ದೊಡ್ಡ ಮಟ್ಟದಲ್ಲಿ BMTC ಬಸ್ಗಳ ಮೇಲೆ, ಅದು ಈ ವೋಲ್ವೋ ಬಸ್ಗಳೇನಿದ್ದಾವೆ ಅವುಗಳ ಮೇಲೆ ಆಗಿರುವಂಥ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಏರ್ಪೋರ್ಟ್ ಬಸ್ ನಿಲುಗಡೆಯಲ್ಲಿ ಖಾಲಿಯಾಗಿ ನಿಂತ ವೋಲ್ವೋ ಬಸ್ಸುಗಳು. ಇದು ಕಳೆದ ಒಂದು ವಾರದ ಇಂಡಿಗೋ ಫ್ಲೈಟ್ ಸಮಸ್ಯೆಯ ಎಫೆಕ್ಟ್. ಒಂದು ವೋಲ್ವೋ ಬಸ್ಸಿನಲ್ಲಿ 35 ಸೀಟು ಭರ್ತಿಯಾಗೋದು ಕಷ್ಟವಾಗಿದೆಯಂತೆ. ಪ್ರತಿದಿನ ಏರ್ಪೋರ್ಟ್ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಈ ಹಿಂದೆ ಪ್ರತಿದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ 156 ಬಸ್ಸುಗಳು ಸಂಚಾರ ಮಾಡ್ತಿದ್ವು. ಈ ಬಸ್ಸುಗಳಿಂದ 1150 ಟ್ರಿಪ್ಗಳನ್ನು ಮಾಡಲಾಗ್ತಿತ್ತು. 10,000 ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದರು. ಆದರೆ ಇಂಡಿಗೋ ಫ್ಲೈಟ್ ಸಮಸ್ಯೆಯಿಂದ ಪ್ರತಿದಿನದ ಪ್ರಯಾಣಿಕರ ಸಂಖ್ಯೆಯಲ್ಲಿ 3 ರಿಂದ 4,000 ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆಯಂತೆ. ಇಲ್ಲಿ ಕನಿಷ್ಠ ಅಂದರೆ ಸುಮಾರು ಒಂದು 35 ಸೀಟುಗಳಿರ್ತವೆ. 35 ಸೀಟುಗಳಲ್ಲಿ 10 ಸೀಟ್ ಕೂಡ ಫುಲ್ ಆಗೋದಿಲ್ಲ. ಆ ಮಟ್ಟಕ್ಕೆ ಈಗ ಖಾಲಿ, ಅಂದರೆ ಒಂದು ರೀತಿ ಖಾಲಿಯಾಗಿ ಓಡಾಡುವಂಥ ಪರಿಸ್ಥಿತಿ ಈ ಬಸ್ಗಳಲ್ಲಿ ಇರುವಂಥದ್ದು. ಇಲ್ಲಿ ಅಂದರೆ ಇಲ್ಲಿನ ಸಿಬ್ಬಂದಿಗಳು ಕೊಡುವಂಥ ಮಾಹಿತಿಯ ಪ್ರಕಾರ, ಹಾಗೆ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆದಂಥ ಹಿನ್ನೆಲೆಯಲ್ಲಿ BMTC ಬಸ್ಗಳಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು. ಅದು ಕೂಡ ಸುಮಾರು ಒಂದು 1/2 ಕೋಟಿಗೂ ಹೆಚ್ಚಿನ ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. BMTC ವೋಲ್ವೋ ಬಸ್ಗಳು ಖಾಲಿಯಾಗಿ ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಬಸ್ಸು ಸುಮಾರು ಒಂದು 10 ರಿಂದ 15, 20 ಸೀಟ್ ಫಿಲ್ ಆದರೆ ಅದರ ಹಿಂದಿನ ಬಸ್ ಏನು ನಿಂತಿರುತ್ತೆ ಅವು ಖಾಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ. ಸುಮಾರು ಒಂದು 1,150 ಟ್ರಿಪ್ಗಳನ್ನು ಪ್ರತಿನಿತ್ಯ ಮಾಡಲಾಗುತ್ತೆ ಅನ್ನುವಂಥದ್ದು. ಆದರೆ ಅವುಗಳಿಂದ ಸುಮಾರು ಈ ರೀತಿಯಾಗಿ ಲಾಸ್ ಆಗ್ತದೆ. ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು. 50 ರಿಂದ 60 ಲಕ್ಷದಷ್ಟು ನಷ್ಟ ಉಂಟಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಇನ್ನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ಬಸ್ಸುಗಳ ಸಂಖ್ಯೆಯನ್ನೇನು BMTC ಕಡಿಮೆ ಮಾಡಿಲ್ಲ. ಪ್ರತಿದಿನ BMTCಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆಯಂತೆ. ಒಂದು ವಾರಕ್ಕೆ ಸುಮಾರು 50 ಲಕ್ಷದಷ್ಟು ನಷ್ಟ ಉಂಟಾಗಿದೆಯಂತೆ. ಡಿಸೆಂಬರ್ 1ರಿಂದ ಇಂಡಿಗೋ ಫ್ಲೈಟ್ ಸಮಸ್ಯೆ ಆರಂಭವಾಗಿದ್ದು, ಈಗಲೂ ಪ್ರತಿದಿನ ಏರ್ಪೋರ್ಟ್ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆಯಂತೆ. ಆದರೆ ಇದರಿಂದ BMTCಗೆ ನಷ್ಟ ಆಗ್ತಿದ್ರು. ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಎಂದು ಬಸ್ಗಳ ಸಂಖ್ಯೆ ಮತ್ತು ಟ್ರಿಪ್ಗಳನ್ನು ಕಡಿಮೆ ಮಾಡಲು ಮುಂದಾಗ್ತಿಲ್ವಂತೆ. ಡಿಸೆಂಬರ್ 1ರಿಂದ ಇಂಡಿಗೋ ಫ್ಲೈಟ್ ಸಮಸ್ಯೆಯನ್ನು ಆರಂಭ ಆಯಿತು. ಆವತ್ತಿನಿಂದಲೂ ಕೂಡ ಪ್ರತಿನಿತ್ಯ ಏರ್ಪೋರ್ಟ್ಗೆ ಬಸ್ಗಳೇನು ಹೋಗ್ತವೆ ಆ ಪ್ರಯಾಣಿಕರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು. ಅಂದರೆ ಇಲ್ಲಿಂದ ಹೋಗುವಂಥ ಬಸ್ಗಳೇನಿದ್ದಾವೆ, ಬಸ್ಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪ್ರಯಾಣಿಕರು ಇರ್ತಾರೆ. ಆದರೆ ಅಲ್ಲಿಂದ, ಅಂದರೆ ಇಲ್ಲಿ ಆ ಕಡೆಯಿಂದ ಬರುವಂಥ ಸಂದರ್ಭದಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಇಲ್ಲಿ ಈ ಕಡೆಯಿಂದ, ಅಂದರೆ ಮೆಜೆಸ್ಟಿಕ್ ಕಡೆಯಿಂದ ಹೋಗುವಂಥ ಬಸ್ಗಳೇನಿದ್ದಾವೆ ಅವುಗಳಲ್ಲಿ ಗಣನೀಯವಾಗಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಅದರ ಎಫೆಕ್ಟ್ ಇದೆ ಅನ್ನುವಂಥದ್ದು ಇಲ್ಲಿನ ಸಿಬ್ಬಂದಿಗಳನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ, ನಿರ್ವಾಹಕರನ್ನ, ಚಾಲಕರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುತ್ತೆ. ಜೊತೆಗೆ ಅಧಿಕಾರಿಗಳು ಕೂಡ, ಅಂದರೆ ಅವರು ಅಧಿಕೃತವಾಗಿ ಹೇಳದೇ ಇದ್ದರೂ ಕೂಡ ಸಮಸ್ಯೆ ಆಗಿದೆ, ಅದರ ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಅವರು ಕೂಡ ಒಪ್ಕೋತಾ ಇದ್ದಾರೆ. ಒಟ್ಟಾರೆ ಇಂಡಿಗೋ ಸಮಸ್ಯೆಯಿಂದಾಗಿ ಅದರ ಎಫೆಕ್ಟ್ ಈಗ ನಮ್ಮ BMTC ಮೇಲೂ ಕೂಡ ಬಿದ್ದಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.